ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ದಾನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. 11 ಅಕ್ಟೋಬರ್ 2026 ಕೆಸೆಟ್ ಪರೀಕ್ಷೆ ನಡೆಯಲಿದೆ ಮತ್ತು ಜುಲೈ ತಿಂಗಳಲ್ಲಿ ನೆಟ್ ಎಕ್ಸಾಮ್ ಇದೆ. ಪೇಪರ್ 2 ಇಂಗ್ಲಿಷ್ ಲಿಟ್ರೇಚರ್ ಅಭ್ಯಾಸ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಈ ವಿಶೇಷ ವಿಡಿಯೋವನ್ನು ನಾನು ಮಾಡುತ್ತಿದ್ದೇನೆ. ನನ್ನ ವೈಯಕ್ತಿಕ ಸಬ್ಜೆಕ್ಟ್ ಕೂಡ ಇಂಗ್ಲಿಷ್ ಲಿಟ್ರೇಚರ್ ಇರುವುದರಿಂದ ನಾನು ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಈ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಮತ್ತು ವಿವಿಧ ರಾಜ್ಯಗಳಲ್ಲಿ ಪರೀಕ್ಷೆ ಏನು ಪಾಸ್ ಮಾಡಿದ್ದೀನೋ ಅದು ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ. ಹೀಗಾಗಿ ಅಲ್ಪ ಮತ್ತು ಸ್ವಲ್ಪ ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆ ಜ್ಞಾನ ನನ್ನ ಹತ್ರ ಇದೆ. ಆ ವಿಷಯವನ್ನು ನಾನು ನಿಮಗೆ ಹೇಳುವ ಸಲುವಾಗಿ ಈ ವಿಶೇಷ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಇಂಗ್ಲಿಷ್ ಲಿಟ್ರೇಚರ್ ಅಭ್ಯಾಸ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲೇ ಸಮಸ್ಯೆ, ಇಂಗ್ಲಿಷ್ ಸಾಹಿತ್ಯ ತುಂಬ ಸಮುದ್ರದಷ್ಟು ವಿಶಾಲವಾಗಿ ಇರುವುದರಿಂದ ಏನನ್ನು ಓದಬೇಕು, ಎಲ್ಲಿಂದ ಓದಬೇಕು, ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರದು ಅನ್ನುವ ಗೊಂದಲ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಡುತ್ತಿರುತ್ತದೆ. ಇಷ್ಟೆಲ್ಲ 80 ಪರೀಕ್ಷೆಗಳನ್ನು ಪಾಸ್ ಮಾಡಿ ನಿಮ್ಮ ಎದುರಿಗೆ ನಿಂತಂತ ದಾನಯ್ಯ ಸರ್ಗೆ ತುಂಬಾ ನಾಲೆಜ್ ಇದೆ, ಅವರು ತುಂಬಾ ಹುಷಾರಿದ್ದಾರೆ ಅಂತೇಳಿ ನೀವು ಭಾವಿಸಿರಬಹುದು. ದಯವಿಟ್ಟು ಕ್ಷಮಿಸಿ. ಇಡೀ ಜಗತ್ತಿನ ಎದುರಿಗೆ ನಾನು ಈ ಒಂದು ಸತ್ಯವನ್ನು ನಾನು ಸ್ವೀಕಾರ ಮಾಡಿ ಮಾತನ್ನು ಹೇಳುತ್ತಿದ್ದೇನೆ. ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆ ನನಗೆ ಸಂಪೂರ್ಣ ಜ್ಞಾನ ಇಲ್ಲ. ನನ್ನ ಹತ್ರ ಇರೋದು ಸ್ವಲ್ಪ, ಅದು ಪರೀಕ್ಷೆಯನ್ನ ಹೇಗೆ ಪಾಸ್ ಮಾಡಬೇಕು ಅನ್ನುವಷ್ಟು ಸ್ವಲ್ಪ ಜ್ಞಾನ ಇದೆ. ಸ್ವಲ್ಪ ಇಂಗ್ಲಿಷ್ ಲಿಟ್ರೇಚರ್ ಅನ್ನ ಏನು ಓದಿದ್ರೆ ಪರೀಕ್ಷೆ ಪಾಸ್ ಮಾಡ್ತೀವಿ, ಸ್ವಲ್ಪ ನಾಲೆಜ್ ಇಟ್ಕೊಂಡು ನಾನು ಇಷ್ಟೆಲ್ಲ ರಾಜ್ಯಗಳಿಗೆ ಹೋಗಿ ಎಕ್ಸಾಮ್ ಅನ್ನ ಬರೆದು ಬಂದು ಪಾಸ್ ಮಾಡಿದ್ದೇನೆ. ಇನ್ನು ಡಿಟೇಲ್ ನಾಲೆಜ್ ನಮಗೂ ಮತ್ತು ನಿಮಗೆ ಯಾವಾಗ ಬರಬಹುದು ರೀ? ನಾಳೆ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡಿಗ್ರಿ ಕಾಲೇಜ್ ಒಳಗೆ ಸೇವೆ ಮಾಡುತ್ತಿರುವಾಗ ವಿದ್ಯಾರ್ಥಿಗಳಿಗೆ ಕಲಿಸುವಾಗ ಒಂದೊಂದು ಟಾಪಿಕ್ ಅನ್ನ ಡಿಟೇಲ್ ಆಗಿ ಓದಿ ವಿದ್ಯಾರ್ಥಿಗಳಿಗೆ ಕಲಿಸಿದಾಗ ಆ ವಿಷಯದ ಬಗ್ಗೆ ನಮಗೆ ಆಳವಾಗಿ ತಿಳಿಯುತ್ತದೆ. ಈಗ ನನಗೆ ತಿಳಿದಿದ್ದು ಜಸ್ಟ್ ಕೆಲವೊಂದು ಪಾಯಿಂಟ್ಸ್ಗಳು, ಅದು ಎಕ್ಸಾಮ್ಗೆ ಹೇಗೆ ಕೇಳ್ತಾನ ಅನ್ನೋದನ್ನ ನೋಡಿ ನಾನು ಓದಿದ್ದು. ಓಕೆ, ಈ ಸತ್ಯವನ್ನ ನಿಮಗೆ ಅದಕ್ಕೆ ನೀವು ಎಲ್ಲರೂ ಏನ್ ತಿಳ್ಕೊಬೇಕ್ರಿ, ನಿಮ್ಗೆಲ್ಲರಿಗೂ ನಾಲೆಜ್ ಇರಬೇಕು. ಹಿಂಗೇನು ತಿಳ್ಕೊಳಕ್ ಹೋಗೋದು ಅವಶ್ಯಕತೆ ಇಲ್ಲ. ಮೊದಲು ಪರೀಕ್ಷೆ ಪಾಸ್ ಮಾಡ್ರಿ. ಕೆಸೆಟ್ ಪಾಸ್ ಮಾಡಿದ ಮೇಲೆ ಇಂಗ್ಲಿಷ್ ಲಿಟ್ರೇಚರ್ ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಮಾಡಿದ ಮೇಲೆ ಕಾನ್ಫಿಡೆನ್ಸ್ ಬರ್ತೈತಿ. ಆಮೇಲೆ ನೀವು ಹುಡುಗರಿಗೆ ಪಾಠ ಮಾಡುವಾಗ ಡೀಟೇಲ್ ಆಗಿ ಓದಿ ಆಮೇಲೆ ನಿಮ್ದು ನಾಲೆಜ್ ಹೆಚ್ಚಿಗೆ ಮಾಡಿಕೊಡ್ರಿ. ನಾವು ಈಗ ಏನನ್ನ ಓದಬೇಕು, ಎಷ್ಟು ಓದಬೇಕು ಅನ್ನೋದನ್ನ ಹೇಳುತ್ತೇನೆ. ಇಂಗ್ಲಿಷ್ ಲಿಟ್ರೇಚರ್ ಇಂಗ್ಲಿಷ್ ಒಳಗೆ ಹೇಳ್ರಿ. ಇಂಗ್ಲಿಷ್ ಲಿಟ್ರೇಚರ್ ಸಬ್ಜೆಕ್ಟ್ ಇಂಗ್ಲಿಷ್ ಒಳಗೆ ನೀವು ಓದೋರು, ನೀವು ಕನ್ನಡದೊಳಗೆ ಹೇಳೋಗತ್ತಿರಲ್ರಿ, ಅಷ್ಟು ಇಂಗ್ಲಿಷ್ ಬರಂಗಿಲ್ರಿ ಅಪ್ಪ. ಅಷ್ಟು ಪಡ ಇಂಗ್ಲಿಷ್ ನಾನು ಬರ್ತಿರ್ತ ಇಲ್ಲಿ ಇರ್ತಿದ್ದೆ ನಾನು. ಚಲೋ, ಇಂಗ್ಲಿಷ್ ವಿಷಯ ಕೇವಲ ಓದಿ ನೆನಪಿನಾಗ ಇಟ್ಕೊಂಡು ಎಕ್ಸಾಮ್ ಬರೀಬೇಕಾಗೈತಿ. ಅಲ್ಲೇನು ಪರೀಕ್ಷೆದೊಳಗೆ ನಿಮ್ಗೆ ಇಂಗ್ಲಿಷ್ ನಾಲೆಜ್ ಐತಿ ಅಂದ್ರೆ ಇಂಗ್ಲಿಷ್ ಮಾತಾಡಕ್ ಬಿಡ್ತೋ ಅಂತ ಹೇಳಿ ಏನ್ ಕೇಳ್ತಾನೆ ಪ್ರಶ್ನೆ. Okay, thank you. Now come to the point. Here, after passing set and net exam, I wrote 5 books. One book is explanation book, one book is a theory book, and 4 books are MCQ books. Okay? I'm requesting you, if you are poor, if you are financially poor, then you can take only one book, English literature theory book. It is a very short book. It is covered all syllabus. It is only 204 pages book. It is very small book. You can carry on in everywhere. You can read it in a very fast way. You can do it. ನೋಡ್ರಿ, ಈ ಬುಕ್ ಏನೈತಲ್ಲ ತುಂಬಾ ಚಿಕ್ಕ ಬುಕ್ ಇದೆ. 204 pages, ಅತಿ ಚಿಕ್ಕ ಬುಕ್. ಆ ಬುಕ್ದೊಳಗೆ ಏನದ, ಅದು ಜೇನುತುಪ್ಪ ಬುಕ್. ಅದು ತುಪ್ಪ ಐತಿ, ತುಪ್ಪ. ಹೊಲದೊಳಗೆ ಹೋಗಿ ನಾವು ಏನು ಬರ್ತೀವಲ್ಲ,
ಸರ್ ಅವೆಲ್ಲ ಹುಚ್ಚುತನ ಏನು ಹೇಳ್ಬೇಡ್ರಿ, ಬರೀ ಡೈರೆಕ್ಟ್ ಹೇಳ್ರಿ. ನೋಡ್ರಿ, ಹೊಲದೊಳಗಿಂದು ಮೇವು ತಂದು ಆಕಳಿಗೆ ಹಾಕಿ ಹಾಲು ಕರೆದು ಮಜ್ವಿಗೆಗೆ ಮಾಡಿ ಬೆಣ್ಣೆ ಹೊರಗೆ ತೆಗೆದು ತುಪ್ಪ ರೆಡಿ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ. ಇದು ಥಿಯರಿ ಬುಕ್. ಅಷ್ಟು ಗ್ರೇಟ್ ಬುಕ್ ಐತೆ ಅದು, ಜಬರ್ದಸ್ತ್ ಬುಕ್ ಅದು. ಇದು ಬುಕ್, ಈ ಬುಕ್ ಇಂಗ್ಲಿಷ್ ಲಿಟ್ರೇಚರ್ ಬುಕ್, ಸಣ್ಣ ಬುಕ್ ಐತಿ. ಭಾಳ ಫಾಸ್ಟಾಗಿ ಮತ್ತು ಸರಳವಾಗಿ ಹೇಳ್ಬಿಡ್ತೀನಿ ರೀ, ಯಾಕಂದ್ರೆ ಟೈಮ್ ಇಲ್ಲ. ಇದೊಂದು ಬುಕ್ ನಿಮ್ಮ ಹತ್ರ ಇರಬೇಕು. ಇದು 200 pages, ಅತಿ ಚಿಕ್ಕ ಬುಕ್ ಐತಿ. ಇಂಗ್ಲಿಷ್ ಲಿಟ್ರೇಚರ್ ಓದೋ ಎಲ್ಲರ ಹತ್ರ ಇದು ಬುಕ್ ಇದ್ರೆ ಸಾಕು, ಇದೊಂದು ಬುಕ್. ಆಮೇಲೆ ಸ್ವಲ್ಪ ದುಡ್ಡು ಐತ್ರಿ ಸರ್, ನಾನು ಬುಕ್ಕಿಗೆ ಖರ್ಚು ಮಾಡ್ಲಿಕ್ಕೆ ರೆಡಿ ಇದೀನಿ ಸರ್ ಅನ್ನೋರು ಏನ್ ಮಾಡ್ರಿ, ನೆಟ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತಂತ ತಿಳ್ಕೊಂಡು ಇದು ಕೇವಲ ಎಕ್ಸ್ಪ್ಲನೇಷನ್ ಬುಕ್, ಥಿಯರಿ ಬುಕ್. ಇದಾದ ನಂತರ ಇದು ವಾಲ್ಯೂಮ್ ನಂಬರ್ 1 ಐತಿ. ಇದು ವಾಲ್ಯೂಮ್, ಆಮೇಲೆ ಇದು ವಾಲ್ಯೂಮ್ 4. ಹೀಗೆ 4 MCQ ಕ್ವಶನ್ ಬ್ಯಾಂಕ್ ಅದಾವ. ಸೊ ಈ 5 ಬುಕ್ ಅನ್ನ ತಾವೆಲ್ಲರೂ ಇಂಗ್ಲಿಷ್ ಸಬ್ಜೆಕ್ಟ್ ಇರೋ ವಿದ್ಯಾರ್ಥಿಗಳು ಈ ಬುಕ್ ಅನ್ನ ತಗೋಬೇಕು. ಈ 5 ಬುಕ್ ಅನ್ನ ಹೇಗೆ ಓದಬೇಕು ಅನ್ನೋದು ಒಂದು ಸ್ಟಡಿ ಪ್ಲಾನಿಂಗ್ ಹೇಳ್ತಾ ಇದ್ದೀನಿ, ಅದನ್ನ ನೋಡ್ರಿ. ಮೊದಲಿಗೆ ಏನ್ ಮಾಡ್ಬೇಕು, ಈ ಬುಕ್ದೊಳಗಿಂದ್ರಿ ಥಿಯರಿ ಬುಕ್ದೊಳಗಿಂದ ಫಸ್ಟ್ ಲಿಟರರಿ ಟರ್ಮ್ಸ್ ಅನ್ನ ಓದ್ಕೊಡ್ರಿ. ಲಿಟರರಿ ಟರ್ಮ್ಸ್ ಇರೋದು 10 ಮಾರ್ಕ್ಸ್. ಈ ಬುಕ್ದಿಂದ ನೀವು ಓದ್ಕೋಬೇಕ್ರಿ. ಈ ಬುಕ್ ಇದು ಬಹಳ ಚಿಕ್ಕ ಬುಕ್ ಐತಿ. ಇದು ಬುಕ್ ಸಣ್ಣ ಬುಕ್ ಐತಿ ನೋಡ್ರಿ. ಇವ್ರು ನಮ್ಮ ಗುರುಗಳದ್ರಿ, ನಮ್ಮ ಟೀಚರ್, ನಮ್ಮ ಸರ್ ಅದಾರ, ನಮ್ಮ ದೇವತಾ ಮನುಷ್ಯ, ಇವರ ಆಶೀರ್ವಾದ ಐತ್ರಿ ನನ್ನ ಮೇಲೆ. ಇಲ್ಲೊಂದು ಬುಕ್ ಅದ ನೋಡಪ್ಪ, ಇದು ಸಿಲೆಬಸ್ ಐತಿ. ಇದು ಇರೋದು 10 ಚಾಪ್ಟರ್. ಎಲ್ಲಿಂದ ಓದ್ಕೋಬೇಕು ನೋಡ್ರಿ, ಇದು 10 ಚಾಪ್ಟರ್. ಆಮೇಲೆ ಇದು ಸಬ್ ಚಾಪ್ಟರ್ ಅಂತೇಳಿ ನಾನು ಮಾಡಿದ್ದು, ಸಬ್ ಟಾಪಿಕ್ಸ್. ಆಮೇಲೆ ಬೇಸಿಕ್ ಚಾಪ್ಟರ್ ಅಂತೇಳಿ. ಮೊದಲಿಗೆ ನೀವು ಏನು ಓದ್ಕೋಬೇಕ್ರಿ, ಲಿಟರರಿ ಟರ್ಮ್ಸ್, ಈ ಯೂನಿಟ್ ಅನ್ನ ಓದ್ಕೋಬೇಕು. ಲಿಟರರಿ ಟರ್ಮ್ಸ್ ಎಷ್ಟು ಮಾರ್ಕ್ಸ್ ಅದಾವ್ರಿ, ಬೋರ್ಡ್ ಮೇಲೆ ಬರ್ದಿ ನೋಡ್ರಿ, 10 ಮಾರ್ಕ್ಸ್ ಅದಾವ್ರಿ, 10 ಮಾರ್ಕ್ಸ್. ಒಂದು ಪೇಜ್, 2 ಪೇಜ್ ಹೋಗುತ್ತೆ, 128. 2 ಪೇಜ್ ಅದಾವ್ರಿ. 2 ಪೇಜ್ ಓದಿದ್ರೆ 10 ಮಾರ್ಕ್ಸ್ ಕೇಳ್ತಾನೆ ನಿಮಗೆ. ಲಿರಿಕ್ ಎಂದರೇನು, ಮೆಲೋಡ್ರಾಮಾ ಎಂದರೇನು, ಕಾಮಿಡಿ ಎದಕ್ಕೆ ಕರೆಯುತ್ತಾರೆ, ಓಡ್ ಎಂದರೇನು, ಸಾನೆಟ್ ಎಂದರೇನು, ಮಾರಲಿಟಿ ಪ್ಲೇ ಎಂದರೇನು, ಅತಿ ಚಿಕ್ಕ ಇಷ್ಟೇ ಓದ್ಕೊಂಡ್ಬಿಡ್ರಿ ಸಾಕು. ಸರ್ ಇದ್ರೊಳಗಿಂತ ಕೇಳ್ತಾರೆ ಏನ್ರಿ ಸರ್, ತಮ್ಮ ನಾನು 80 ಪರೀಕ್ಷೆ ಪಾಸ್ ಆಗಿ ನಾವು ತಂಗಿ, ನೀವು ಸ್ವಲ್ಪ ನಂಬಿಕೆ ಇಡ್ರಿ ನನ್ನ ಮೇಲೆ. ನೀವು ಉಳಿದಿದ್ದು ಡಿಟೇಲ್ ಓದ್ಕೊಂಡೋದಕ್ಕೆ ರೆಡಿ ಮಾಡಿ ಕೊಟ್ಟಿನಲ್ಲ ನಿಮಗೆ. ಪ್ಲೀಸ್ ಇದು 2 ಪೇಜ್ ಓದ್ಕೊಂಡ್ರಿ. ಈ 2 ಪೇಜ್ ಬಿಟ್ಟು ಮತ್ತೊಂದು ಯಾವುದೇ ಟರ್ಮ್ ಓದಲಿಕ್ಕೆ ಹೋಗೇಬೇಡಿ. ಇದನ್ನಿಷ್ಟೇ ಓದ್ರಿ ಪ್ಲೀಸ್ ಅಲ್ಲಾಗತ್ತೀನಿ ನಾನು ನಿಮಗೆ. ಈ 2 ಪೇಜ್ದೊಳಗಿಂದ ನಿಮ್ಗೆ 10 ಮಾರ್ಕ್ಸ್ ಬರುತ್ತೆ ನೋಡ್ರಿ. ಔಟ್ ಆಫ್ 200 ನಿಮ್ಗೆ ಎಷ್ಟು ಮಾರ್ಕ್ಸಿಂದ ಐತಿರೋದು ಪೇಪರ್ 200. ಈ ಬುಕ್ ಎಷ್ಟು ಪೇಜಸ್ ಐತಿ, 204. ಅಂದ್ರೆ ಒಂದು ಪೇಜಿಗೆ 2 ಮಾರ್ಕ್ಸ್ ನೋಡ್ರಿ. ಒಂದೊಂದು ಪೇಜಿಗೆ ಒಂದೊಂದು ಮಾರ್ಕ್ಸ್ ಮಾಡಿ ನಾನು ಎಷ್ಟು ನನಗೆ ಕಾನ್ಫಿಡೆನ್ಸ್ ಇರ್ಬೋದು ಹೇಳ್ರಿ ನೋಡಮ್. ಇರೋದು 204 ನೋಡ್ರಿ. 204 ಪೇಜಸ್ ಬುಕ್ ಐತಿ. ಸಣ್ಣ ಬುಕ್ ಇದು 200 ಮಾರ್ಕ್ಸಿಂದ ಒಂದು ಬುಕ್ ಐತಿ. ಇದು ಬುಕ್ ಒಂದು ಪೇಜ್ ಓದಿದ್ರೆ 2 ಮಾರ್ಕ್ಸ್. ಹೊರಗಿಂದ ಓದೇ ಬೇಡ್ರಿ, ರೆಡಿ ಮಾಡಿ ನಿಮಗೆ ತುಪ್ಪ ಕೊಡ್ತಾ ಇದ್ದೀನ್ರಿ. ಮತ್ತೇನ್ ಕೊಡ್ಬೇಕು ಹೇಳ್ರಿ ನೋಡಮ್ ತಮ್ಮ. ಇಂಗ್ಲಿಷ್ ಲಿಟ್ರೇಚರ್ ಅನ್ನ ಡಿಟೇಲ್ ಓದ್ಕೋದ್ ಕೂತ್ರೆ ಟೆನ್ಷನ್ ಆಗ್ತದೆ ನಿಮಗೆ. ಇದು ಓದಿದ ಮೇಲೆ ಏನು ಓದಬೇಕು, ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಪೀರಿಯಡ್. ಇದಂಗ ಇದು ಓದ್ತಾರೆ. ಪೀರಿಯಡ್ ಎಲ್ಲದ್ರಿ, ಇದಿಷ್ಟೇ ಪಾರ್ಟ್, ಇದಿಷ್ಟೇ ಬಾಹರಟ್ ಇರ್ಬೇಕು ನಿಮ್ಗೆ. ಓಲ್ಡ್ ಏಜ್ ಪೀರಿಯಡ್ ಎಲ್ಲಿ ತನಕ, ಆಂಗ್ಲೋ ನಾರ್ಮನ್ ಪೀರಿಯಡ್ ಎಲ್ಲಿಂದ ಎಲ್ಲಿ ತನಕ, ಚಾಸರ್ ಏಜ್ ಅಂತ ಯಾವುದು, ಏಜ್ ಆಫ್ ಸೆನ್ಸಿಬಿಲಿಟಿ ಯಾವುದು, ಏಜ್ ಆಫ್ ಟ್ರಾನ್ಸಿಷನ್, ಏಜ್ ರೊಮ್ಯಾಂಟಿಕ್ ಏಜ್, ಮಾಡರ್ನ್ ಪೀರಿಯಡ್, ಪೋಸ್ಟ್ ಮಾಡರ್ನ್ ಪೀರಿಯಡ್, ಎಡ್ವರ್ಡ್ ಅಪ್ಪಿ, ಇಷ್ಟೇ ಓದ್ಕೊಂಡ್ಬಿಡ್ರಿ. 2 ಮಾರ್ಕ್ಸ್ ಫಿಕ್ಸ್. ಮತ್ತೆ ನಾವೇನ್ ಮಾಡ್ತೀವಿ ಎಕ್ಸಾಮ್ದೊಳಗೆ ಇಂಥವು ಸಾದಾ ಸರಳ ಪ್ರಶ್ನೆಗಳನ್ನ ತಪ್ಪು ಮಾಡ್ತೀವಿ. ಮತ್ತೆ ಹಾರ್ಡ್ ಹೋಯ್ತು ಸರ್ ಆಗಿಲ್ಲ ಅಂತ. ಏನಪ್ಪಾ
ನೆಕ್ಸ್ಟ್ ಯಾವುದು ನೋಬೆಲ್ ಪ್ರೈಸ್ 2 ಮಾರ್ಕ್ಸ್. ಇಲ್ಲಿ ತನಕ ನೋಬೆಲ್ ಪ್ರೈಸ್ ಇಂಗ್ಲಿಷ್ ಲಿಟ್ರೇಚರ್ ಸಿಕ್ಕವ್ರು ಯಾರ್ಯಾರು ಅದಾರ ಅವ್ರ ಹೆಸರು ಅವ್ರ ಹೆಸರು ಓದ್ಕೊಂಡ್ಬಿಟ್ರಿ ನೀವು. ಇಲ್ಲರ ಒಂದು ಪೇಜ್. TSLAT ಯಾವಾಗ ಸಿಕ್ತು, ಈಟ್ಸ್ ಅವ್ರಿಗೆ ಯಾವಾಗ ಸಿಕ್ಕಿದೆ, ಟೋನಿ ಮಾರಿಸನ್ಗೆ ಯಾವಾಗ ಸಿಕ್ತು, ಇವೆಲ್ಲ ಕಂಪ್ಲೀಟ್ ಬಾಹ್ಯಾರಟ್ ಇರ್ಬೇಕು ನಿಮ್ಗೆ. 2 ಮಾರ್ಕ್ಸ್. ಬೂಕರ್ ಪ್ರೈಸ್ ಇದಾದ ನಂತರ ನಾನು ಯಾವ್ಯಾವ ಸ್ಟೆಪ್ ಹೇಳಿಗತ್ತೀನಿ ನೋಡ್ರಿ ಅದೇ ಸ್ಟೆಪ್ ಪ್ರಕಾರ ಹೋಗ್ಬೇಕಾ ನೀವು. ಗ್ರಾಮರ್ ಆಗತ್ರಿ, ಮೊಬೈಲ್ ಬಂದ್ ಬೀಳ್ತದೆ, ಫಾಸ್ಟ್ ಹೇಳ್ತೀನಿ ನೋಡ್ರಿ. ಅದಾದ ನಂತರ ಬೂಕರ್ ಪ್ರೈಸ್ ಓದ್ಕೋರಿ. ಬೂಕರ್ ಪ್ರೈಸ್ ಆದ ನಂತರ ಯಾವುದು ಜ್ಞಾನಪೀಠ ಅವಾರ್ಡ್ ಓದ್ಕೋರಿ. ಜ್ಞಾನಪೀಠ ಅವಾರ್ಡ್ ಎಷ್ಟು 2 ಮಾರ್ಕ್. ಇಲ್ಲೆಲ್ಲ ಬರ್ತಿದ್ದೈತಿ, ರೆಡಿನೇ ಐತಿ. ಜ್ಞಾನಪೀಠ ಅವಾರ್ಡ್ ಓದ್ಕೋರಿ. ಇಲ್ಲದ ನೋಡ್ರಿ ಜ್ಞಾನಪೀಠ ಅವಾರ್ಡ್ ಇಲ್ಲಿ ತನಕ ಯಾರ್ಯಾರಿಗೆ ಯಾವಾಗ ಸಿಕ್ಕೈತೆ ನಾವು. ಎಷ್ಟು ಪೇಜ್ ಅದಾವ್ರಿ? ಇದು ಎಲ್ಲಕ್ಕಿಂತ ಈಜಿ ಟಾಪಿಕಾ ನಾ ಹೇಳಿದ್ರಿ. ಈಗೇನು ಹೇಳಿನಲ್ಲ 1 2 3 4 5 ನೋಡ್ರಿ. ಇವು 5 ಪೇಜ್ ಈ ಬುಕ್ದು ಸ್ಟಾರ್ಟಿಂಗ್ 5 ಪೇಜ್ ಓದ್ಬೇಕು ನೀವು. 5 ಪೇಜ್ ಓದಿದ್ರ ಎಷ್ಟು ಮಾರ್ಕ್ಸ್ ಬಂದ್ಬಿಡ್ತೈತ್ರಿ ನೋಡ್ರಿ. ಈಜಿ ಟಾಪಿಕ್ 18 ಮಾರ್ಕ್ಸ್. ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರ. ಇವಾಗ ವಿಡಿಯೋ ಮಾಡುವಾಗ ಒಮ್ಮೆ ಮೊಬೈಲ್ ಬಂದ್ ಆಗಿತ್ರಿ. ಹಿಂಗಾಗಿ ಇಂಗ್ಲಿಷ್ ಲಿಟ್ರೇಚರ್ ಬುಕ್ಕನ್ನು ಹೇಗೆ ಓದಬೇಕು, ಇಂಗ್ಲಿಷ್ ಲಿಟ್ರೇಚರ್ ಸ್ಟಡಿ ಪ್ಲಾನಿಂಗ್ ನಾನು ಹೇಳ್ಕೊಡುವಾಗ ವಿಡಿಯೋ ಬಂದಾಗಿತ್ತು ರೀ ಮೊಬೈಲ್. ಹೀಗಾಗಿ 11 ನಿಮಿಷ ವಿಡಿಯೋ ಮಾಡಿದ್ದೆ, ಮುಂದಿನ ವಿಡಿಯೋ ಆಗಲಿಲ್ಲ, ಕಟ್ ಆಗಿತ್ತು. ಈಗ ಮತ್ತೆ ನನಗೆ ಅದು ಮುಂದಿಂದು ವಿಡಿಯೋ ಮತ್ತೆ ಹಿಂದಿಂದ ಹೇಳ್ಕೊ ಕೂತ್ರೆ ಲೇಟ್ ಆಗ್ತದೆ ರೀ. ಈಗ ಆಗಳ ಎಲ್ಲಿ ಕಟ್ ಆಗಿತ್ತು ಅದ್ರ ಮುಂದಿನ ಹೇಳ್ತಾ ಇದ್ದೀನಿ ನೋಡ್ರಿ. ಸೊ ಇಂಗ್ಲಿಷ್ ಲಿಟ್ರೇಚರ್ದು ಬೋರ್ಡ್ ಮೇಲೆ ಏನು ಬರ್ದಿನ ನೋಡ್ರಿ, ಇದು 200 ಪೇಜಸ್ ಬುಕ್. ಈ ಬುಕ್ಕನ್ನು ಹೇಗೆ ಓದಬೇಕು ಅನ್ನೋದು ಸ್ಟಡಿ ಪ್ಲಾನಿಂಗ್ ನಿಮ್ಗೆ ನಾನು ಹೇಳ್ಕೊಡ್ತಾ ಇದ್ದಾರೆ. ಇದೊಂದು ಶಾರ್ಟ್ ಬುಕ್ ಐತಿ. ಈ ಬುಕ್ ನಿಮ್ಮ ಜೊತೆಗಿರಲಿ. ಬುಕ್ ಓದುವಾಗ ಮೊದಲಿಗೆ ಏನನ್ನು ಓದಬೇಕು ಅನ್ನೋದು ಹೇಳೇನ್ರಿ. ಯಾವ ಏರಿಯಾ ಸಿಂಪಲ್ ಐತಿ, ಯಾವ ಏರಿಯಾ ಈಸಿ ಇದೆ, ಯಾವ ಏರಿಯಾ ಮಾರ್ಕ್ಸ್ ಬರ್ತೈತಿ ಅನ್ನೋದು. ಆಮೇಲೆ ಯೂನಿಟ್ 4, 3, 2, 1 ಇದು ಎಲ್ಲಕ್ಕಿಂತ ಕೊನೆಗೆ ಓದ್ಕೋಬೇಕು ನೀವು ಡಿಫಿಕಲ್ಟಿ ಏರಿಯಾ. ಆಮೇಲೆ ಸಬ್ ಟಾಪಿಕ್ಸ್ ಏನದಾವ ನೋಡ್ರಿ, ಇದು 50 ಮಾರ್ಕ್ಸ್ ಅದಾವ್ರಿ ಸಬ್ ಟಾಪಿಕ್. ಇವೆಲ್ಲ ಕ್ವಶನ್ಗಳು ಮೆಮೊರಿ ಬೇಸ್ಡ್ ಇರ್ತಾವ್ರಿ. ಇಲ್ಲಿ ನೀವು ಹೆಚ್ಚಿಗೆ ರಿವಿಷನ್ ಮಾಡಬೇಕು. ರಿವಿಷನ್ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ನೆನಪಿನಾಗ ಉಳಿತೈತಿ. ಈ ಫೇಮಸ್ ಕ್ಯಾರೆಕ್ಟರ್ ಅಂತೇಳಿ ಒಂದು ಚಾಪ್ಟರ್ ಬರ್ತೈತಿ. ಈ ಬುಕ್ದೊಳಗೆ ಫೇಮಸ್ ಕ್ಯಾರೆಕ್ಟರ್ ನಾನು ಬರೆದಿದ್ದೇ ಒಂದು 48 ಫೇಮಸ್ ಕ್ಯಾರೆಕ್ಟರ್. ಅಷ್ಟು ಫೇಮಸ್ ಕ್ಯಾರೆಕ್ಟರನ್ನ ಇವು ನೆನಪಿನಾಗ ಇಟ್ಕೋಬೇಕ್ರಿ ನೀವು ಕಂಪಲ್ಸರಿ. ಇದಕ್ಕೆ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನಿಮಗೆ. ಬೆಲಿಂಡಾ ಯಾರು, ಅಂಕಲ್ ಟೋಬಿ ಇವ್ರು ಯಾರು, ರಾಮಸ್ವಾಮಿ, ಥಾಮಸ್ ಬೆಕೆಟ್ ಯಾರು, ಇವೆಲ್ಲರ ಹೆಸರು ನೆನಪಿನಾಗ ಇರ್ಬೇಕು ನೀವು. ಮ್ಯಾನ್ ಫ್ರೈಡೆ ಯಾರು, ಅಂಕಲ್ ಟೋಬಿ ಯಾರು, ನಿಕ್ ಯಾರು, ಮಾರ್ಥಾ ಯಾರು, ಜಾರ್ಜ್ ಯಾರು, ಇವ್ರ ಹೆಸರು ನೆನಪಿನಾಗ ಇಟ್ಟರೆ ತಿಳಿರಿ. ಇಷ್ಟು 40 ಎಷ್ಟದ 40 ಎಷ್ಟದ ಒಂದು 67 ಜನ ಅದಾರ. ಇವು 67ರಿಗೆ ನೀವು ನೆನಪಿಟ್ರಲ್ಲ 2 ಕ್ವಶನ್ ಫಿಕ್ಸ್, 4 ಮಾರ್ಕ್ಸ್ ಬಂದ್ಬಿಡ್ತೈತಿ. ಅದಾಗ ಫೇಮಸ್ ಕೋಟೇಶನ್ ಓದ್ಕೋಬೇಕು. ಫೇಮಸ್ ಕೋಟೇಶನ್ ಎಷ್ಟದಾವ ನೋಡ್ರಿ, 1 ಪೇಜ್ ಐತಿ, 42 ಫೇಮಸ್ ಕೋಟೇಶನ್. ಇದನ್ನು ಬೈಪಟ್ ಮಾಡ್ರಿ. ಇದರ ಅರ್ಥ ಕೇಳೋದಿಲ್ಲ ನಿಮಗೆ ಪೇಪರ್ದೊಳಗೆ, ಆದರೆ ಈ ಸೆಂಟೆನ್ಸ್ ಯಾರು ಹೇಳಿದ್ದಾರೆ, ಯಾವ ಬುಕ್ಕಲ್ಲಿ ಹೇಳಿದ್ದಾರೆ. ಅಥವಾ ಈ ಹ್ಯೂಮನ್ ಕ್ಯಾರೆಕ್ಟರ್ ಚೇಂಜ್ಡ್ ಆಫ್ಟರ್ 1910, ಇದು ಸಾಕಷ್ಟು ಸಲ ಇದ್ರ ಮೇಲಿನ ಪ್ರಶ್ನೆ ಕೇಳಿದ್ರು. ಈ ವಾಕ್ಯ ಹೇಳಿದ್ರು ವರ್ಜಿನಿಯಾ ವುಲ್ಫ್. ಐ ವೋಕ್ ಒನ್ ಮಾರ್ನಿಂಗ್ ಟು ಫೈಂಡ್ ಮೈ ಸೆಲ್ಫ್ ಫೇಮಸ್, ಲಾರ್ಡ್ ಬೈರನ್. ಇದಾದ ನಂತರ ಸಬ್ ಟೈಟಲ್ ಮೇಲಿಂದ ಒಂದು 48 ಸಬ್ ಟೈಟಲ್ಸ್ ಅದಾವ್ರಿ. ಇಷ್ಟು ಓದ್ಕೋರಿ, 4 ಮಾರ್ಕ್ಸ್ ಬಂದ್ಬಿಡ್ತದೆ, 1 ಪೇಜ್. ಇದಕ್ಕೆ ಬಿಟ್ಟು ಹೊರಗಿಂತ ಕೇಳೋದಿಲ್ಲ ರೀ ನೀವು. ಇಷ್ಟಂತೂ ನಿಮ್ಗೆ ನಿಮ್ಮ ಹತ್ರ ನಾಲೆಜ್ ಇರ್ಬೇಕು. ಇಷ್ಟು ಇದು ಲಿಮಿಟೆಡ್ ಅದ. ಆಮೇಲೆ ಫೇಮಸ್ ಮಾಸ್ಟರ್ ಪೀಸಸ್ ಅದಾವ. ಇವು ಸ್ವಲ್ಪ ಹೆಚ್ಚಿಗೆ ಅದಾವ್ರಿ. ಒಂದು 300 ಮಾಸ್ಟರ್ ಪೀಸಸ್ ಐತಿ. ಆ 300 ಮಾಸ್ಟರ್ ಪೀಸಸ್ ಅನ್ನ ನೆನಪನ್ನ ಇಟ್ಕೋಬೇಕು. ಎಷ್ಟು
342 ಅದಾವ್ರಿ. ಯಾರು ಯಾವ ಬುಕ್ ಬರೆದ್ರು? ಈಗ ಡ್ಯಾನಿಯಲ್ ಡಿಫೋ, ರಾಬಿನ್ಸನ್ ಕ್ರೂಸೋ. ಟಿಂಟರ್ ನಬಿ, ವಿಲಿಯಂ ವೋಡ್ಸನ್ ಬರೆದವರು. ಕುಬ್ಲಾ ಖಾನ್, ಎಸ್ ಟಿ ಕೋಲ್ಡ್ರಿಜ್ ಬರೆದವರು. ಪ್ಯಾಸೇಜ್ ಟು ಇಂಡಿಯಾ, ಎಂ ಫಾಸ್ಟರ್. ಹೀಗೆ ಅದನ್ನು ರಿಪೀಟ್ ಓದ್ರಿ. ಯು ವಿಲ್ ಗೆಟ್ 4 ಮಾರ್ಕ್ಸ್. ದಲಿತ್ ಲಿಟ್ರೇಚರ್ ಇರೋದೇ ಒಂದೇ ಪೇಜ್. ಒಂದು ಪೇಜ್ ಓದಿದ್ರೆ ನಿಮ್ಗೆ ಎಷ್ಟು 4 ಮಾರ್ಕ್ಸ್ ಅದಾವ ನೋಡ್ರಿ. ಈಗಂತೂ ದಲಿತ್ ಲಿಟ್ರೇಚರ್ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಇನ್ನು ನ್ಯೂ ಲಿಟ್ರೇಚರ್ದೊಳಗೆ ಸೌತ್ ಏಷಿಯನ್, ಶ್ರೀಲಂಕನ್ ಲಿಟ್ರೇಚರ್ 1 ಪೇಜ್ 4 ಮಾರ್ಕ್ಸ್. ನ್ಯೂ ವರ್ಲ್ಡ್ ಲಿಟ್ರೇಚರ್, ನ್ಯೂ ಸೌತ್ ಏಷ್ಯಾದೊಳಗೆ 2 ಮಾರ್ಕ್ಸ್. ವರ್ಲ್ಡ್ ಲಿಟ್ರೇಚರ್ 4 ಮಾರ್ಕ್ಸ್. ಯುರೋಪಿಯನ್ ಲಿಟ್ರೇಚರ್ ನೋಡ್ರಿ, ವರ್ಲ್ಡ್ ಲಿಟ್ರೇಚರ್ ಇಷ್ಟು ಓದ್ಕೋಬೇಕು. ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ರೀ. ಪೋಸ್ಟ್ ಕೊಲೋನಿಯಲ್ 4 ಮಾರ್ಕ್ಸ್ ಅದಾವ. ಇದು ಹೊಸ ಚಾಪ್ಟರ್ ಐತಿ. 2 ಪೇಜ್ ರಿಪೀಟ್ ಓದ್ರಿ. ಆಮೇಲೆ ಇಂಡಿಯನ್ ಲಿಟ್ರೇಚರ್ ಒಂದು 8 ರಿಂದ 9 ಪೇಜ್ ಅದಾವ. 6 ಮಾರ್ಕ್ಸ್. ಅಮೇರಿಕನ್ ಲಿಟ್ರೇಚರ್ 4 ಮಾರ್ಕ್ಸ್. ಆಮೇಲೆ ಆಫ್ರಿಕನ್ ಲಿಟ್ರೇಚರ್ 2 ಪೇಜ್ ಅದಾವ ನೋಡ್ರಿ, 2 ಮಾರ್ಕ್ಸ್. ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಪ್ರೊಸೀಡಿ ಅಂಡ್ ರಿಟೋರಿಕ್, ಇದಂತೂ ಫೇವರೇಟ್ ಚಾಪ್ಟರ್ ಇದು. ಇದ್ರ ಮೇಲಿಂದ ಪ್ರತಿ ಸಲ ಒಂದು ಮೂರು ಪ್ರಶ್ನೆ, 3 ಪ್ರಶ್ನೆ 100%. 3 ಪ್ರಶ್ನೆ ಅಂದ್ರೆ 6 ಮಾರ್ಕ್ಸ್ ರೀ. ಇರೋ ಟರ್ಮ್ ಎಷ್ಟು ಅದಾವ? ಒಂದು 258 ಟರ್ಮ್ಸ್ ಅದಾವ. ಇದನ್ನ ರಿಪೀಟ್ ಓದ್ರಿ. ಇರೋದೇ 204 ಪೇಜಸ್ ಬುಕ್ ಐತಿ. ಈ ಬುಕ್ ಓದಿದ್ರ ಆರಾಮಾಗಿ ಎಲ್ಲತ್ತೀನಿ ನಾನು. ಇವನ್ ಯಾವ ಕೋಚಿಂಗ್ ಕ್ಲಾಸ್ ನೀವು ಟ್ಯೂಷನ್ ತೊಗೊಳ್ಳೋ ಅವಶ್ಯಕತೆನೂ ಇಲ್ಲ. ಯಾವ ದೊಡ್ಡ ಬುಕ್ ರೆಫರೆನ್ಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಇವನ್ ನನ್ನ ವಿಡಿಯೋ ಕೂಡ ನೀವು ನೋಡ್ಕೊಂತ ಟೈಮ್ ನೀವು ವೇಸ್ಟ್ ಮಾಡ್ಕೊಂತ ಹೋಗ್ಬೇಡ್ರಿ. ವಿಡಿಯೋದೊಳಗೆ ಎಲ್ಲರೂ ಹೇಳ್ತಿರ್ತಾರೆ, ಪಾಪ ಎಲ್ಲರೂ ಅವ್ರವ್ರು ಹೇಳೋರೆಲ್ಲರೂ ಕರೆಕ್ಟ್ನೇ, ಯಾರು ತಪ್ಪು ಅನ್ನಂಗಿಲ್ರಿ. ಎಲ್ಲರೂ ದಾರಿ ಬೇರೆ ಇರ್ತಾವ್ರಿ. ಈಗ ಬೆಂಗಳೂರಿಗೆ ಹೋಗೋ ದಾರಿ ಒಂದೇ ಅದ ಏನ್ರಿ? ಮಹಾರಾಷ್ಟ್ರದಿಂದನೂ ಹೋಗ್ತದ್ರಿ, ಹೈದರಾಬಾದ್ದಿಂದ ಹೋಗ್ತದ್ರಿ, ಆ ಕಡೆ ಕೇರಳದಿಂದನೂ ಬರ್ತೈತಿ ರಸ್ತೆ. ಅದಕ್ಕೆ ಇದೊಂದು ಬುಕ್ ರೆಫರ್ ಮಾಡ್ರಿ. ಇಲ್ಲ ಸರ್ ಸ್ವಲ್ಪ ದುಡ್ಡು ಅದಾವ ನನ್ನ ಹತ್ರ ರೀ, ನಾನು ಬುಕ್ಕಿಗೆ ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದೀನಿ ರೀ ಸರ್, ಹಾಗಂದ್ರೆ ಇವು ಒಂದು 4 ಕ್ವಶನ್ ಬ್ಯಾಂಕ್ ಅದಾವ್ರಿ. ಕ್ವಶನ್ ಬ್ಯಾಂಕ್ ಇದು ನೋಡ್ರಿ, ಇದು ವ್ಯಾಲ್ಯೂಮ್ ನಂಬರ್ 1, ಇದು ವ್ಯಾಲ್ಯೂಮ್ ನಂಬರ್ 1 ಐತಿ. ಇವು 4 ಬುಕ್ ಓದೋದು ಮೆಥಡ್ ಹೇಳ್ತೀನಿ ನೋಡ್ರಿ. ನೀವು ಯಾವ ಥಿಯರಿ ಓದಿರ್ತೀರಿ ಅಲ್ಲಿ ಅದೇ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು MCQ ಕ್ವಶನ್ ಇದ್ರೊಳಗೆ ಓದ್ಕೋಬೇಕು. ಈಗ ಸಪೋಸ್ ನೀವು ಫೇಮಸ್ ಕ್ಯಾರೆಕ್ಟರ್ ಓದಿರ್ತೀರಿ ಥಿಯರಿ, ಅದಕ್ಕೆ ಸಂಬಂಧಪಟ್ಟಿದ್ದು ಈ ಬುಕ್ದೊಳಗೆ ಕ್ವಶನ್ ಬ್ಯಾಂಕ್ದೊಳಗೆ ಕ್ವಶನ್ ನೋಡ್ಕೋಬೇಕು ನೀವು. ಅವೇ ಕ್ವಶನ್. ಇವ್ರು ನಮ್ಮ ಅಕ್ಕೋರಿ, ಮಾಧವಿ ಅಕ್ಕೋರು. ಇವತ್ತು ಅವ್ರದ್ದು ಬರ್ತ್ಡೇ ಅದ್ರಿ, ಹುಟ್ಟು ಹಬ್ಬ ಅದ್ರಿ. ಅಕ್ಕೋರಿ ನಮಸ್ಕಾರ ರೀ. ನಮ್ಮ ಮಾದೇವ ಅಕ್ಕೋರ್ದು ಬರ್ತ್ಡೇ ಅದ್ರಿ ಅಪ್ಪ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದ್ರೊಳಗೆ MCQ ಕ್ವಶನ್ಸ್ ಅದಾವ. ನೀವು ಸಪೋಸ್ ನೀವು ಯಾವ್ದು ಓದಿರ್ತಿರಲ್ಲ ಅದೇ ಚಾಪ್ಟರ್ಗೆ ಕ್ವಶನ್ಸ್ ಅನ್ನ ಇದ್ರೊಳಗೆ ಓದ್ಕೋಬೇಕು ಈ ಬುಕ್ದೊಳಗೆ. ಈಗ ಆಫ್ರಿಕನ್ ಲಿಟ್ರೇಚರ್ ಓದಿರ್ತೀರಿ ಥಿಯರಿ ಬುಕ್ದೊಳಗ್ರಿ, ಅದೇ ಆಫ್ರಿಕನ್ ಲಿಟ್ರೇಚರ್ದು ಇಲ್ಲಿ MCQ ಕ್ವಶನ್ ಬ್ಯಾಂಕ್ ಓದೋದು. ಅಮೆರಿಕನ್ ಓದಿರ್ತೀರಿ, ಅಮೆರಿಕನ್ ಕ್ವಶನ್ ಓದ್ಕೋಬೇಕು. ಅವಾರ್ಡ್ ಓದಿರ್ತೀರಿ, ಪ್ರೈಸಸ್, ನೋಬೆಲ್ ಪ್ರೈಸ್, ಬೂಕರ್ ಪ್ರೈಸ್ ಅವಾರ್ಡ್ಸ್ ಓದ್ರಿ. ಇಂಪಾರ್ಟೆಂಟ್ ಟರ್ಮ್ ಪ್ರೊಸೀಡಿ ಅಂಡ್ ರಿಟೋರಿಕ್ ಥಿಯರಿ ಓದಿರ್ತೀರಿ, ಇಲ್ಲಿ ಕ್ವಶನ್ ಓದ್ಕೋರಿ. ಅಲ್ಲಿ ಯಾವ ಥಿಯರಿ ಓದಿರ್ತೀರಿ ಅದೇ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು MCQ ಕ್ವಶನ್ ಬ್ಯಾಂಕ್ ಇದ್ರೊಳಗೆ ಓದೋದು. ಇದಾದ ನಂತರ ವಾಲ್ಯೂಮ್ 2, ಇವ್ರು ನಮ್ಮ ಮನೆ ಮಾಲಕರದಾರ, ಯಜಮಾನ್ರದಾರ. ಈಗ ಅವ್ರು ಸ್ವರ್ಗವಾಸಿ ಆಗಿದ್ದಾರೆ. ನಿಮ್ಮ ಆಶೀರ್ವಾದ ಇರಲಿ ಸಾಬ್ರೆ. ಮನೆ ಕೊಟ್ಟಾರೆ ನಮಗೆ ಬಾಡಿಗೆ. ಡ್ರಾಮಾ, ಪೊಯೆಟ್ರಿ, ಫಿಕ್ಷನ್, ಅಲ್ಲಿ ಯಾವ ಥಿಯರಿ ಓದಿರ್ತೀರಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನ ಓದ್ಕೊಂಡು ಹೋಗ್ಬೇಕು. ಈ ಕಲ್ಚರಲ್ ಸ್ಟಡಿ, ಕಲ್ಚರಲ್ ಥಿಯರಿ ಬುಕ್ದೊಳಗೆ ಓದ್ರಿ. ಆಮೇಲೆ ಕ್ವಶನ್ಸ್ ಈ ಬುಕ್ದಿಂದ ರೆಫರ್ ಮಾಡ್ರಿ. ಇಷ್ಟು ಸ್ಟ್ಯಾಂಡರ್ಡ್ ಅದಾವ್ರಿ ಇವೆಲ್ಲ. ಇದೊಂದು ಓದ್ಕೋರಿ. ಇದಾದ್ಮೇಲೆ ವಾಲ್ಯೂಮ್ 3 ಅನ್ನ ಓದ್ಕೋಬೇಕು. ವಾಲ್ಯೂಮ್ 3 ಕ್ವಶನ್ ಥಿಯರಿ ಓದಿದ್ದು ಅದೇ ಥಿಯರಿಗೆ ಇಲ್ಲಿ ಕ್ವಶನ್ಸ್. ಅಲ್ಲಿ ನೋಡ್ರಿ ಫೇಮಸ್ ಕ್ಯಾರೆಕ್ಟರ್ಸ್ ಅದು. ಫೇಮಸ್ ಕ್ಯಾರೆಕ್ಟರ್ ಇದ್ರೊಳಗೆ MCQ ಕ್ವಶನ್ ಐತಿ, ಅವು ಓದ್ಕೋರಿ. ಅಲ್ಲಿ ಫೇಮಸ್ ಕೋಟೇಶನ್ ಓದಿರ್ತೀರಿ, ಫೇಮಸ್ ಲೈನ್ಸ್, ಇಲ್ಲಿ ಫೇಮಸ್ ಲೈನ್ಸ್ MCQ ಕ್ವಶನ್ ಅನ್ನು ಓದ್ಕೋಬೇಕು.
ಆಮೇಲೆ ಇದು ವಾಲ್ಯೂಮ್ 4. ಎಲ್ಲ ಚಾಪ್ಟರ್ಸ್ ಅದಾವ್ರೆ. ಆ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಕ್ವಶನ್ಸ್ ಅದಾವ. ಫೇಮಸ್ ಸಬ್ ಟೈಟಲ್, ಅಲ್ಲಿ ಫೇಮಸ್ ಸಬ್ ಟೈಟಲ್ ಐತಲ್ರಿ, ನೋಡ್ರಿ ತಮ್ಮ, ನಿಮ್ಗೆಲ್ಲರಿಗೆ ರೆಡಿ ಮಾಡಿ ಮಟೀರಿಯಲ್ ನಿಮ್ಗೆ ಕೊಡ್ತಾ ಇದ್ದೀನಿ ರೀ. ಇವು 4 ಕ್ವಶನ್ ಬ್ಯಾಂಕನ್ನು ನೀವು 4 ಕ್ವಶನ್ ಬ್ಯಾಂಕನ್ನು ರೆಫರ್ ಮಾಡ್ರಿ. ಆಮೇಲೆ ಇದು ಅಂತೂ ಕಂಪಲ್ಸರಿ ಬುಕ್ಕನ್ನು ನೀವು ತಗೋಬೇಕು. ಇದು ಬುಕ್ ಸೊ ಇಲ್ಲಿಯವರೆಗೆ ನಿಮ್ಗೆ ಇಂಗ್ಲಿಷ್ ಲಿಟ್ರೇಚರ್ ವಿಷಯವನ್ನು ಹೇಗೆ ಓದಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಹೇಳಿದ ಹಾಗೆ ಈ ಬುಕ್ಕನ್ನು ತಾವೆಲ್ಲರೂ ರೆಫರ್ ಮಾಡಿ ಬರುವ ಕೆಸೆಟ್ ಎಕ್ಸಾಮಲ್ಲಿ, ಬರುವ ನೆಟ್ ಎಕ್ಸಾಮಲ್ಲಿ ಯಶಸ್ವಿ ನೀವೆಲ್ಲರೂ ಆಗಬೇಕು ಅನ್ನುವ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ. ಬುಕ್ ಬೇಕಾದರೆ ನಮ್ಮ ಮೇಡಮ್ ಅವ್ರ ನಂಬರ್ಗೆ ನೀವು ಫೋನ್ ಮಾಡಿರಿ. ಎಷ್ಟು ನಂಬರ್ ಮೇಡಮ್ ಅವ್ರ ನಂಬರ್? 826301 64 48 82 6301 64 48 82 63 01 01 64 48 8263016448. ಬುಕ್ ಬೇಕಾದ್ರೆ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಬುಕ್ಕನ್ನು ತೆಗೆದುಕೊಡ್ರಿ. ಥ್ಯಾಂಕ್ ಯು, ಧನ್ಯವಾದ.